ಸ್ಮಾರ್ಟ್ ಕ್ಲಾಸ್ ವಿದ್ಯಾರ್ಥಿಗಳು, ನಾವು ಶೈಕ್ಷಣಿಕ ವರ್ಷ 2022-23 ಫೈನಲ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದೀವಿ. ಈ ಎಕ್ಸಾಮ್ ತಮ್ಗೆಲ್ಲ ತಿಳಿದಿರುವಂತೆ ಒಂದು 2019-20 ಮಾಡೆಲ್ ಕ್ವಶನ್ ಪೇಪರ್ ತರಾನೇ ಎಕ್ಸಾಮ್ ಬರುವುದಂತ ಈಗಾಗಲೇ ಬೋರ್ಡ್ ಹೇಳಿದೆ. ಅದಕ್ಕಾಗಿ ನಾವು 2019-20 ಕ್ವಶನ್ ಪೇಪರ್ ಪ್ಯಾಟರ್ನ್ ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು 33 ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೀವಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ತುಂಬಾ ನಾಲೆಜ್ ಕೊಡುವಂತ ಕ್ವಶನ್ಸ್ ಈ ವಿದ್ಯಾರ್ಥಿಗಳು. ಅದಕ್ಕಾಗಿ ಅವುಗಳನ್ನ ಒಂದ್ ಬಾರಿ ನೋಡ್ಕೊಂಡ್ಬಿಡಿ. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ತಾವು ಚೆಕ್ ಮಾಡ್ಕೋಬಹುದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು 34ನೇ ಪ್ರಶ್ನೆ, ಇದು ಗ್ರಾಫ್ ಗೆ ಸಂಬಂಧಪಟ್ಟಂತ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಬಹಳ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ, ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ. ಈ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಂಡು ಎಕ್ಸಾಮ್ ನಲ್ಲಿ ಇದಕ್ಕೆ ಡ್ರಾಯಿಂಗ್ ಮಾರ್ಕ್ ನಾವು ಪಡೆದುಕೋಬೇಕು. ಓಕೆ, ಬನ್ನಿ 34ನೇ ಸಮಸ್ಯೆನ ಬಿಡಿಸಿಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವು ತಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು, ಇದು 34th ಕ್ವಶನ್. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆ ಕ್ರಮದಿಂದ ಬಿಡಿಸಿ. ಸೊ ಇದೊಂದು ನಕ್ಷೆಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ನಕ್ಷೆ ಎಂದಾಗ ನಿಮ್ಮ 10th ಸ್ಟ್ಯಾಂಡರ್ಡ್ ನ ಫೈನಲ್ ಎಕ್ಸಾಮ್ಗಾಗಿ 2 ನಕ್ಷೆಗಳು ಬರುವ ವಿದ್ಯಾರ್ಥಿಗಳು, ಒಂದು ಓಜಿಫ್ ಮತ್ತೊಂದು ಈ ಸರಳ ಸಮೀಕರಣಗಳ ಒಂದು ಜೋಡಿ. ಸೊ ಇಲ್ಲಿ ಓಜಿಫ್ ಆಗ್ಲಿ ಅಥವಾ ಈ ನಕ್ಷೆ ಆಗ್ಲಿ, ಈ 2 ಕ್ವಶನ್ಸ್ ಗಳು ಬಹಳ ಇಂಪಾರ್ಟೆಂಟ್, 100% ಬರುವಂತ ಕ್ವಶನ್ಸ್ ಗಳೇ. ಸೊ ಈಗಾಗಲೇ ಓಜಿಫ್ ಗ್ರಾಫ್ ಅನ್ನು ಯಾವ ರೀತಿ ಬಿಡಿಸಬೇಕು ಅಂತ ಹೇಳಿ ಹಿಂದಿನ ಪ್ರಶ್ನೆ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ದೊರೆಯುತ್ತೆ, ತಮಗೆ ಅಲ್ಲಿಂದ ಹೋಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಈ ಸಮೀಕರಣವನ್ನ ಬಿಡಿಸೋಣ. ಓಕೆ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹೇಳ್ಕೊಡ್ತೀನಿ, ಸ್ವಲ್ಪ ಗಮನ ಬಿಟ್ಟುಕೊಳ್ಳಿ. ಓಕೆ, ಈ ಸಮೀಕರಣಗಳ ನಕ್ಷೆ ಕ್ರಮದಿಂದ ಬಿಡಿಸಲಿಕ್ಕೆ ನಮಗೆ 2 ಸಮೀಕರಣಗಳನ್ನ ನೀಡಲಾಗಿದೆ. ಒಂದು x-2y = 0 ಮತ್ತೊಂದು 3x + 4y = 0. ಓಕೆ, ಈ ರೀತಿ 2 ಬಾಕ್ಸ್ ಗಳ ಮೊದಲು ಮಾಡ್ಕೊಂಡ್ಬಿಡಿ. ನಂತರ ಸೊ ಮೊದಲಿಗೆ ವಿದ್ಯಾರ್ಥಿಗಳು ಈ ಮೊದಲನೇ ಸಮೀಕರಣವನ್ನ ಈ ಮೊದಲನೇ ಕೋಷ್ಟಕದ ಮೇಲೆ ಬರೆದುಕೊಳ್ಳಿ, x-2y = 0. ಎರಡನೇ ಸಮೀಕರಣವನ್ನ ಇಲ್ಲಿ ಬರೆದುಕೊಳ್ಳಿ, 3x + 4y = 20. ಇನ್ನು ಈ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಸಮಸ್ಯೆಗಳನ್ನು ಬಿಡಿಸ್ಕೊಳ್ತಾ ಹೋಗೋಣ. ಆ ಸಮಸ್ಯೆಗಳನ್ನ ಇಲ್ಲಿ ಬರೆಯೋಣ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೆಕ್ಕಗಳನ್ನ ಇಲ್ಲಿ ಬರೆದುಕೊಳ್ಳೋಣ. ಆದ್ರೆ ತಮ್ಮ ಎಕ್ಸಾಮ್ ನಲ್ಲಿ ತಾವು ಮಾಡ್ಬೇಕು, ಇವೆರಡನ್ನ ಒಂದು ಪೇಪರ್ ನಲ್ಲಿ 2 ಭಾಗ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಿಡಲ್ ಆಗಿ ಒಂದು ಲೈನ್ ಹಾಕೊಂಡ್ಬಿಟ್ಟು ಈ ಒಂದು ಕೋಷ್ಟಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಅದರ ಕೆಳಗೆ, ಈ ಕೋಷ್ಟಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಅದರ ಕೆಳಗೆ ತಾವು ಬರೆದುಕೊಂಡು ಹೋಗ್ಬೇಕು. ನೋಡಿ ವಿದ್ಯಾರ್ಥಿಗಳು, ಆ ರೀತಿ ನೀಟ್ನೆಸ್ ಅನ್ನು ಮೇಂಟೈನ್ ಮಾಡಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲಪ್ಪ ಅಂದ್ರೆ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸರಿಯಾಗಿ ಬರೆಯಿರಿ. ಓಕೆ, ಈಗ ಒಂದು ಟ್ರಿಕ್ ಏನು, ಈ ಮೊದಲನೇ ಒಂದು ಸಮೀಕರಣವನ್ನು ಸ್ವಲ್ಪ ಗಮನಿಸಿ. x-2y = 0. ತಾವು ಒಂದು ಕೆಲಸ ಮಾಡಿ ವಿದ್ಯಾರ್ಥಿಗಳು, ಇನ್ನು ಮೈನಸ್ ಇದ್ದರೆ ತಾವು y ನ ಬೆಲೆಯನ್ನು ಮೊದಲಿಗೆ ತೆಗೆದುಕೊಳ್ಳಿ. ಅದು ಇಂಪಾರ್ಟೆಂಟ್ ನೋಡಿ. ಮೈನಸ್ ಇಲ್ಲಪ್ಪ ಅಂತಂದ್ರೆ ತಾವು x ನ ಬೆಲೆ ತೆಗೆದುಕೋಬಹುದು, y ನ ಬೆಲೆ ತೆಗೆದುಕೋಬಹುದು. ಇಲ್ಲಿ ನೋಡಿ ಪ್ಲಸ್ ಇದೆ. ಇಂಥ ಸಂದರ್ಭದಲ್ಲಿ ತಾವು x ತೆಗೆದುಕೊಳ್ಳಿ, y ತೆಗೆದುಕೊಳ್ಳಿ, ನೋ ಡಿಫರೆನ್ಸ್. ಆದ್ರೆ ಇಲ್ಲಿ ಮೈನಸ್ ಇದ್ದಾಗ y ನ ಬೆಲೆ ತೆಗೆದುಕೊಳ್ಳುವುದರಿಂದ ತಮಗೆ ಸ್ವಲ್ಪ ಈಸಿ ಅನಿಸುವುದು. ಏನಿದರ ಅರ್ಥ, ನಾನು ಮಾತಾಡ್ತಾ ಇದ್ದೀನಿ, ಅದರ ಅರ್ಥ ಏನು ಮೊದಲಿಗೆ ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನಾವು x ನ ಬೆಲೆಗಳನ್ನ ಬರ್ಕೋತೀವಿ, ಇಲ್ಲಿ y ನ ಬೆಲೆಗಳನ್ನ, ಇಲ್ಲಿ x ಮತ್ತು y ಬಂದಂತ ನಿರ್ದೇಶಾಂಕವನ್ನ, ಅದೇ ರೀತಿ ಇಲ್ಲಿ ಸಹ x, ಇಲ್ಲಿ y, ಇಲ್ಲಿ x - y ನ ನಿರ್ದೇಶಾಂಕಗಳನ್ನ ತಾವು ತಮ್ಮ ಸ್ಕೂಲ್ ನಲ್ಲಿ ಆಗಿರ್ಬೋದು, ಟ್ಯೂಷನ್ಸ್ ನಲ್ಲಿ ಆಗಿರ್ಬೋದು ತಾವು ಗಮನಿಸಿರಬಹುದು. ತಮ್ಮ ಟೀಚರ್ಸ್ ಕೇವಲ 2 ನಿರ್ದೇಶಾಂಕಗಳನ್ನ ಕಂಡುಹಿಡಿದಿರ್ತಾರೆ, ನೋ ಪ್ರಾಬ್ಲಮ್, ಅದು ಸಹ ಸರಿನೇ. ಆದ್ರೆ ನಾನು ಇಲ್ಲಿ 3 ನಿರ್ದೇಶಾಂಕಗಳನ್ನು ತಮಗೆ ಪ್ರಾಕ್ಟೀಸ್ ಆಗಲೆಂದೇ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಏಕಪ್ಪ ಅಂದ್ರೆ 2 ಬಿಂದುವನ್ನು ಸೇರಿಸ್ಬಿಟ್ಟು ಡೆಫಿನೆಟ್ ಆಗಿ ಅವುಗಳನ್ನ ಸೇರಿಸಿದಾಗ ಅಲ್ಲಿ ಒಂದು ಸರಳ ರೇಖೆ ಬರುವುದು, ನೋ ಡೌಟ್. ಆದ್ರೆ 3 ಬಿಂದುವನ್ನು ಸೇರಿಸಿದಾಗ ತಮ್ಮ ಲೆಕ್ಕದಲ್ಲಿ ಎಲ್ಲಾದ್ರೂ ತೊಂದರೆ ಆಗಿದ್ದರೆ ಆ ಒಂದು ಪಾಯಿಂಟ್ ಆ ಒಂದು ಸರಳ ರೇಖೆಯಲ್ಲಿ ಬರುವುದಿಲ್ಲ. ಆವಾಗ ತಮ್ಮ ಆನ್ಸರ್ ತಪ್ಪಾಗೋದನ್ನ ಇದು ತಪ್ಪಿಸುತ್ತೆ. ತುಂಬಾ ಅರ್ಥ ಇದೆ ಮಾತಿನಲ್ಲಿ, ಅದಕ್ಕಾಗಿ ಅದನ್ನ ಗಮನಿಸಿ. ಓಕೆ, ಸೊ 3 ಬಿಂದುವನ್ನು ತೆಗೆದುಕೊಳ್ಳೋಣ. 100% ಆಗಿ ನಮಗೆ ಯಾರು ಈ ಒಂದು ಕ್ವಶನ್ ಅಲ್ಲಿ ಮಾರ್ಕ್ಸ್ ಡಿಡಕ್ಟ್ ಮಾಡೋದೇ ಬೇಡ. ನಾವು ಔಟ್ ಆಫ್ 4 ಮಾರ್ಕ್ಸ್ ಸಮಸ್ಯೆ ಇದೆ, 4 ಮಾರ್ಕ್ಸ್ ಗಳನ್ನ ನಾವು ಇಲ್ಲಿ ತೆಗೆದುಕೊಳ್ಳೋಣ ಅಂತ ತಯಾರಿ ನಮ್ಮದಿರಬೇಕು. ಸೊ ಸ್ವಲ್ಪ ಗಮನಿಸಿ ನೋಡಿ ವಿದ್ಯಾರ್ಥಿಗಳೇ. ಈಗ ಈ ಮೊದಲನೇ ಸಮೀಕರಣ x-2y = 0. ಓಕೆ, ನಾನು ಏನ್ ಮಾಡ್ತೇನಪ್ಪ ಅಂದ್ರೆ y ನ ಬೆಲೆನ ತೆಗೆದುಕೊಂಡು ಬಿಡ್ತೀನಿ. ಫಾರ್ ಎಕ್ಸಾಂಪಲ್ y = ಇಲ್ಲಿ 2 ಆದಾಗ ಅಂತ ತೆಗೆದುಕೊಂಡ್ಬಿಡ್ತೀನಿ. ನಮಗೆ ಫುಲ್ ಫ್ರೀಡಮ್ ಇದೆ. y ನ ಬೆಲೆಯನ್ನು ನಾವು 0, 1, 2, 3 ಅಥವಾ ಯಾವುದೇ ಒಂದು ನೆಗೆಟಿವ್ ಸಂಖ್ಯೆ ಆ ಪ್ರಕಾರವನ್ನು ತೆಗೆದುಕೋಬಹುದು, ನೋ ಪ್ರಾಬ್ಲಮ್. ಸೊ ನಾನಿಲ್ಲಿ 2 ಅಂತ ತೆಗೆದುಕೊಂಡ್ಬಿಡ್ತೀನಿ. ಅವಾಗ ಈ ಸಮೀಕರಣದಲ್ಲಿ y ನ ಸ್ಥಳದಲ್ಲಿ 2 ಆದೇಶಿಸಿ ನೋಡಿ ಏನ್ ಆನ್ಸರ್ ಬರುತ್ತೆ. ಸೊ x ಹಾಗೆ ಇರ್ಲಿ -2, y ಅಂದಾಗ
ಇದು 2, that's equal to 0. ಸೊ ಎಕ್ಸ್ ಹಾಗೆ ಇರಲಿ, ಮೈನಸ್ 2 ಗುಣಾಕಾರ 2 ಇದಾಯ್ತು 4, that's equal to 0. ನಮಗೆ ಎಕ್ಸ್ ನ ಬೆಲೆ ಬೇಕು, ಸೊ -4 ಆ ಬದಿಗೆ ಕಳುಹಿಸಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು -4 ಆ ಬದಿಗೆ ಹೋದರೆ ಇದಾಯ್ತು +4. ಸೊ ನೋಡಿ ನಮಗೆ ಎಕ್ಸ್ ನ ಬೆಲೆ ದೊರೆಯಿತು. ಇದರ ಅರ್ಥ ಏನು? y2, ಸರಿಯಾಗಿ ಇಲ್ಲಿ ಬರ್ಕೊಳ್ಳಿ, y2 ಎಕ್ಸ್ ನ ಬೆಲೆ 4. ಇದರ ಅರ್ಥ ಈ ನಿರ್ದೇಶಾಂಕ 4, 2. ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟು 2 ಮೊದಲು ಬರೋದು, ನೆಕ್ಸ್ಟ್ y ನ ಸ್ಥಾನದಲ್ಲಿ ಎಕ್ಸ್ ನ ಬೆಲೆ ಬರೆದ್ರೆ ಅದು ತಪ್ಪಾಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಗಮನವಿಟ್ಟು ಬರೆಯಿರಿ ವಿದ್ಯಾರ್ಥಿಗಳು. ಈಗ ವಿದ್ಯಾರ್ಥಿ ನಾನು y ನ ಬೆಲೆನ 3 ಅಂತ ತೆಗೆದುಕೊಂಡ್ಬಿಡ್ತೀನಿ. ಸೊ y is equal to 3 ಆದಾಗ ಓಕೆ. ಸೊ ಎಕ್ಸ್ ಹಾಗೆ ಇರಲಿ, -2, y ಅಂದರೆ ಇದು 3, that's equal to 0. ಸೊ ಎಕ್ಸ್ ಮೈನಸ್ 3 ಗುಣಾಕಾರ 2 ಇದಾಯ್ತು 6, that's equal to 0. ಸೊ ಎಕ್ಸ್ is equal to -6 ಈ ಬದಿಗೆ ಹೋದರೆ +6. ಇದರ ಅರ್ಥ ಇದು ಎಕ್ಸ್ ನ ಬೆಲೆ. ಇದರ ಅರ್ಥ ಏನು? y 3 ಅಂತ ತೆಗೆದುಕೊಂಡಾಗ ಎಕ್ಸ್ 6 ಬಂದಿದೆ. ಸೊ ಇದು ಸೆಕೆಂಡ್ ಕೋಆರ್ಡಿನೇಟ್, ಎರಡನೆಯ ನಿರ್ದೇಶಾಂಕ. ಇನ್ನು ಇದರ ಮೂರನೇ ಸಮಸ್ಯೆ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನಾವು ಎಕ್ಸಾಮ್ ನಲ್ಲಿ ಹಾಗೆ ಮಾಡಬೇಡಿ, ಇದರ ಲೆಕ್ಕ ಇದರ ಕೆಳಗೆ ಬರ್ಕೊಂಡ್ಬಿಡಿ. ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ಬರಿತಾ ಇದ್ದೀನಿ. ಸೊ ಈಗ ನಾನು y is equal to 4 ಅಂತ ತೆಗೆದುಕೊಂಡ್ಬಿಡ್ತೀನಿ. y is equal to 4 ಆದಾಗ ಸೊ ಈಗ ನೋಡಿ ಸಮೀಕರಣ, ಇದು x -2 y ಅಂದಾಗ ಇದು 4, that's equal to 0. ಸೊ x -4 ಗುಣಾಕಾರ 2 ಇದಾಯ್ತು 8, is equal to 0. ನಮಗೆ x ನ ಬೆಲೆ ಬೇಕು. ಸೊ x is equal to -8 ಆ ಬದಿಗೆ ಹೋದರೆ ಇದು +8. ಸೊ ನೋಡಿ ಇದು ಎಕ್ಸ್ ನ ಬೆಲೆ. ಇದರ ಅರ್ಥ y 4 ಆದಾಗ ಎಕ್ಸ್ ಇದು 8 ಆಗಿದೆ. ಇದರ ಅರ್ಥ ಮೂರನೇ ನಿರ್ದೇಶಾಂಕ 8, 4. ಇದೆಲ್ಲ ವಿದ್ಯಾರ್ಥಿಗಳು ಸಿಂಪಲ್ ಆದಂತ ಒಂದು ಕ್ಯಾಲ್ಕುಲೇಷನ್, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಮೈನಸ್ ಇತ್ತಪ್ಪ ಅಂದ್ರೆ y ನ ಬೆಲೆ ತೆಗೆದುಕೊಳ್ಳಿ, ಕ್ಯಾಲ್ಕುಲೇಷನ್ ತುಂಬಾ ಈಸಿ ಆಗುತ್ತೆ. ಅದೇನು ಗ್ಯಾರಂಟಿ ಇಲ್ಲ ತಾವು ಎಕ್ಸ್ ನ ತೆಗೆದುಕೋಬೇಕು ಈ ರೀತಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಈ ಸಮಸ್ಯೆ ಗಮನಿಸಿ. ಈ ಸಮಸ್ಯೆಯಲ್ಲಿ ನಾನು ಎಕ್ಸ್ ನ ಬೆಲೆ ತೆಗೆದುಕೊಂಡ್ಬಿಡ್ತೀನಿ, ಇಲ್ಲಿ y ನ ಬೆಲೆ ತೆಗೆದುಕೊಂಡ್ಬಿಟ್ಟಿದ್ದೀನಿ, ಇಲ್ಲಿ ಎಕ್ಸ್ ನ ಬೆಲೆ ತೆಗೆದುಕೊಳ್ತೀನಿ ಮೊದಲಿಗೆ. ಇನ್ನು ತಮಗೆ ಡೌಟ್ ಬರ್ತಿರಬಹುದು, ಏನು ಸರ್ ಇದು ಸರಿನಾ? ಒಂದು ಸಮೀಕರಣದಲ್ಲಿ ನಾನು y ನ ಬೆಲೆ ತೆಗೆದುಕೊಳ್ತಾ ಇದ್ದೀನಿ, ಎರಡನೇ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ತೆಗೆದುಕೊಳ್ಬಿಡ್ತೀನಿ. ವಿದ್ಯಾರ್ಥಿ ನೆನಪಿಟ್ಕೊಳ್ಳಿ, ತಾವು ಎರಡು ಸಮೀಕರಣಗಳಲ್ಲಿ ಎಕ್ಸ್ ನ ಬೆಲೆ ತೆಗೆದುಕೊಳ್ಳಿ, ಅಥವಾ ಎರಡು ಸಮೀಕರಣಗಳಲ್ಲಿ y ನ ಬೆಲೆ ತೆಗೆದುಕೊಳ್ಳಿ, ಅಥವಾ ಒಂದು ಸಮೀಕರಣದಲ್ಲಿ ಎಕ್ಸ್ ಇನ್ನೊಂದು ಸಮೀಕರಣದಲ್ಲಿ y, ಅಥವಾ ಒಂದು ಸಮೀಕರಣದಲ್ಲಿ y ಇನ್ನೊಂದು ಸಮೀಕರಣದಲ್ಲಿ ಎಕ್ಸ್. ಈ ರೀತಿ ಯಾವುದೇ ಪ್ರಕಾರ ತಮಗೆ ಈಸಿ ಅನಿಸುತ್ತೋ ಆ ಪ್ರಕಾರ ಕಂಡುಹಿಡಿಯಿರಿ. 100% ಅದು ಕರೆಕ್ಟ್ ಮೆಥಡ್. ಓಕೆ, ಸೊ ಈ ಮಾತ ನೆನ್ಪಿಟ್ಕೊಳ್ಳಿ, ಅದೇನು ಕಂಡೀಷನ್ ಇಲ್ಲ ತಾವು ಎಕ್ಸ್ ನ ಎರಡು ಸಮೀಕರಣಗಳಿಗೂ ತುಂಬಬೇಕಂತ ಹೇಳಿ. ಓಕೆ, ಈಗ ಇದರಲ್ಲಿ ನಾನು ಎಕ್ಸ್ ನ ಬೆಲೆಯನ್ನ ಆದೇಶಿಸ್ತೀನಿ. ಆದರೂ ಇಂಥ ಸಮೀಕರಣದಲ್ಲಿ ಬೆಲೆಗಳನ್ನ ಆದೇಶಿಸುವಾಗ ಸ್ವಲ್ಪ ನಾವು ಗಮನ ಇಡಬೇಕು, ನಮ್ಮ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಬೇಕು. ಏನಿದರ ಅರ್ಥ? ಓಕೆ, ಮೊದಲಿಗೆ ಒಂದು ಸಮಸ್ಯೆನ ಬಿಡಿಸ್ಕೊಳ್ತೀನಿ, ಆಮೇಲೆ ಈ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ನಾನು ಮಾಡ್ತೇನಪ್ಪ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 4 ಆದಾಗ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಈಗ ಈ ಸಮೀಕರಣದಲ್ಲಿ 3 ಹಾಗೆ ಇರಲಿ, ಎಕ್ಸ್ ಎಂದಾಗ ಇದು 4 ಆಯ್ತು, ಪ್ಲಸ್ ಈ 4y ಹಾಗೆ ಇರಲಿ, that's equal to 0. 4 ಗುಣಾಕಾರ 3 12 ಪ್ಲಸ್ 4y is equal to ವಿದ್ಯಾರ್ಥಿ ಇದು 0 ಅಲ್ಲ, ಇದು 20. ಸೊ ಇದು 20, ಸೊ 20. ಓಕೆ, 12 ಆ ಬದಿಗೆ ಕಳಿಸೋಣ. ಸೊ 4y is equal to 20 ಮೈನಸ್ 12. ಸೊ 4y is equal to 20 ಮೈನಸ್ 12 ಇದಾಯ್ತು 8. ಸೊ y ನ ಬೆಲೆ ಕಂಡುಹಿಡ್ಕೋಣ. y is equal to 8, 4ನ ಅವರಿಗೆ ಗುಣಾಕಾರ ಮಾಡಿ ಅಪಾನ್ 4. ಸೊ 4ರ ಬಗ್ಗೆ 4, 1ರಿಂದ 8 ಬರುವುದು 2ರಿಂದ. ಇದರ ಅರ್ಥ y is equal to 2. ಸೊ ನೋಡಿ ಇದು y ನ ಬೆಲೆ. ಇದರ ಅರ್ಥ x 4y ಆದರೆ ಇದು y 2. ಇದರ ಅರ್ಥ ಮೊದಲನೇ ನಿರ್ದೇಶಾಂಕ 4, 2. ಈತಲ್ಲ ವಿದ್ಯಾರ್ಥಿಗಳು, ಈಗ ಇಲ್ಲಿ ಏನು ಕಾಮನ್ ಸೆನ್ಸ್ ಇದೆ ಸ್ವಲ್ಪ ಗಮನಿಸಿ ನೋಡಿ. ಒಂದೆರಡು ಎಕ್ಸಾಂಪಲ್ ನ ತೆಗೆದುಕೊಳ್ಳೋಣ. ಇಲ್ಲಿ ಎಕ್ಸ್ ನ ಬೆಲೆಯನ್ನು ನಾವು ಆಯ್ದುಕೊಳ್ಳುವಾಗ ಬಹಳ ಜಾಗರೂಕತೆಯಿಂದ, ಬಹಳ ಕೇರ್ಫುಲ್ ಆಗಿ ನಾವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಏನು, ಫಾರ್ ಎಕ್ಸಾಂಪಲ್ ನಾನೇನಾದರೂ ಎಕ್ಸ್ ನ ಬೆಲೆಯನ್ನ 3 ಅಂತ ಆದೇಶಿಸಿದರೆ ಸ್ವಲ್ಪ ಗಮನಿಸಿ. ಇಲ್ಲಿ 3 ಅಂತ ತೆಗೆದುಕೊಳ್ಳೋಣ. 3 × 3 9 ಆಗುತ್ತೆ. 9ನ್ನ ಆ ಬದಿಗೆ ಕಳಿಸೋಣ. ಸೊ 20 ಮೈನಸ್ 9 ಅದಾಯ್ತು 11. ಈಗ ಈ 11ನ್ನ 4ರಿಂದ ಭಾಗಿಸುವಾಗ ನಮ್ಗೆ ಡೆಫಿನೆಟ್ಲಿ ಇಲ್ಲಿ ಒಂದು ದಶಮಾಂಶ ಸಂಖ್ಯೆ ಬರುತ್ತೆ ಅಥವಾ ಒಂದು ಭಾಗಲಬ್ಧ ಸಂಖ್ಯೆ ಬರುತ್ತೆ. ಅದನ್ನ ಗ್ರಾಫ್ ನಲ್ಲಿ ಬಿಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ.
ಅದಕ್ಕಾಗಿ ನಾವು ಈ ಲೆಕ್ಕವನ್ನು ಬಿಡಿಸಿಕೊಂಡು ಕ್ಯಾನ್ಸಲ್ ಅಥವಾ ಅದನ್ನ ಕ್ರಾಸ್ ಮಾಡೋದಕ್ಕಿಂತ ಮೊದಲಿಗೆ ಒಂದ್ ಬಾರಿ ಮೈಂಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬಿಡಬೇಕು, ಈ ಬೆಲೆ ಇದಕ್ಕೆ ಸರಿ ಹೊಂದುತ್ತಾ ಅಂತ ಹೇಳಿ. ಇದರಿಂದ ತಮ್ಮ ಟೈಮ್ ಸೇವ್ ಆಗೋದು ವಿದ್ಯಾರ್ಥಿಗಳು. ಇದು ನೋಡಿ ಒಂದು ಇಂಪಾರ್ಟೆಂಟ್ ಆದಂತ ಟ್ರಿಕ್. ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಈಗ ಎಕ್ಸ್ ನ ಬೆಲೆ 0 ಅಂತ ತೆಗೆದುಕೊಂಡ್ಬಿಡ್ತೀನಿ. ಇಲ್ಲಿ ಬರೆಯೋದಿಲ್ಲ, ಡೈರೆಕ್ಟ್ ಆಗಿ ಒಂದ್ ಬಾರಿ ಮೈಂಡ್ ಚೆಕ್ ಮಾಡ್ಕೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ, 0 ಇಂಟು 3 0 ಆಗುತ್ತೆ. ಸೊ 4y ಇಲ್ಲಿ ಅಂತೂ 0 ಬಂತು. ನೆಕ್ಸ್ಟ್ ಇದು 20 ಆಯ್ತು. 4y ಈಕ್ವಲ್ ಟು 20y. ಸೊ 4ನ ಊರಿ ಗುಣಾಕಾರ ಮಾಡಿದರೆ 24ರ ಮಗ್ಗೆಯಲ್ಲಿ ಇದೆ, ಹಾ ಇದೆ. ಸೊ ಈ ಪ್ರಕಾರ ನೋಡಿ, ಸೊ 0 ತೆಗೆದುಕೊಳ್ಳೋಣ. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಓಕೆ, ಈಗ 3 ಎಕ್ಸ್ ಎಂದರೆ ಇದು ಆಯ್ತು 0 ಪ್ಲಸ್ 4y ಇಸ್ ಈಕ್ವಲ್ ಟು 20. 3 ಇಂಟು 0 ಇದು 0 ಪ್ಲಸ್ 4y ಈಕ್ವಲ್ ಟು 20. ಓಕೆ, ಸೊ ಇಲ್ಲಿ 0 ಆಯ್ತು, ಇದನ್ನ ಬಿಟ್ಬಿಡಿ. ಸೊ 4y ಈಕ್ವಲ್ ಟು 20, y ಈಕ್ವಲ್ ಟು 20. 4ನ ಅವರಿಗೆ ಗುಣಾಕಾರ ಮಾಡಿ ಅಪಾನ್ 4. 4ರ ಮಗ್ಗೆಯಲ್ಲಿ 20 ಇದೆನಾ? ಹೌದು ಇದೆ ವಿದ್ಯಾರ್ಥಿ. 4ರ ಮಗ್ಗೆಯಲ್ಲಿ 4, 1ರಿಂದ 20, 5ರಿಂದ. ಇದರ ಅರ್ಥ y ಇಸ್ ಈಕ್ವಲ್ ಟು 5. ಸೊ ನೋಡಿ ಬಂದ್ಬಿಡುತ್ತಲ್ಲ, ಈ ರೀತಿ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಮೊದಲಿಗೆ. ಸೊ ಇದರ ಅರ್ಥ x 0 ಆದಾಗ y 5, x 0 ಆದಾಗ y 5. ಸೊ ದಿಸ್ ಈಸ್ 0, 5. ನೆಕ್ಸ್ಟ್ ಇನ್ನೊಂದು ಬೆಲೆ ಬೇಕಾಗಿದೆ. ಸೊ ನಾನು ಮಾಡ್ತೇನಪ್ಪ ಅಂದ್ರೆ 8 ಅಂತ ತೆಗೆದುಕೊಳ್ತೀನಿ. ನೋಡೋಣ ಆನ್ಸರ್ ಬರುತ್ತೆ. ಈಗಾಗಲೇ ನಾನು ಮೈಂಡ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ, ತಮಗೆ ಅದನ್ನ ಡೈರೆಕ್ಟ್ ಆಗಿ ಬಿಡಿಸಿ ತೋರಿಸ್ತೀನಿ. ಸೊ x ಇಸ್ ಈಕ್ವಲ್ ಟು 8 ಆದಾಗ, ಸೊ 3 x ಎಂದರೆ 8 ಪ್ಲಸ್ 4y ಇಸ್ ಈಕ್ವಲ್ ಟು 20. 8 ಗುಣಾಕಾರ 3 ಇದಾಗುತ್ತೆ 24 ಪ್ಲಸ್ 4y ಇಸ್ ಈಕ್ವಲ್ ಟು 20. ಸೊ ನಮಗೆ y ನ ಬೆಲೆ ಬೇಕು, ಅದಕ್ಕಾಗಿ 4y ಇಸ್ ಈಕ್ವಲ್ ಟು 20 ಹಾಗೆ ಇರಲಿ. 24ನ ಆ ಬದಿಗೆ ಕಳಿಸಿ, ಮೈನಸ್ 24. ಸೊ 4y ಇಸ್ ಈಕ್ವಲ್ ಟು 20 ಮೈನಸ್ 24 ಎಷ್ಟಾಗುತ್ತೆ? 4 ಅಂತ ಬರ್ಕೋಬೇಡಿ, ಮೈನಸ್ 4 ಆಗುತ್ತೆ, ದೊಡ್ಡ ಸಂಖ್ಯೆಯ ಚಿಹ್ನೆ. ಸೊ y ಇಸ್ ಈಕ್ವಲ್ ಟು ಮೈನಸ್ 4 ಹಾಗೆ ಉಳಿಯುತ್ತೆ, ಅಪಾನ್ 4 ಮಾಡಿ, ಅಪಾನ್ 4. ಸೊ 4ರ ಮಗ್ಗೆಯಲ್ಲಿ 4 1ರಿಂದ, 4ರ ಮಗ್ಗೆಯಲ್ಲಿ 4 1ರಿಂದ. ಸೊ ಇದರ ಅರ್ಥ y ಇಸ್ ಈಕ್ವಲ್ ಟು 1, ಆದ್ರೆ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ 1. ಇದು y ನ ಬೆಲೆ. ಇದರ ಅರ್ಥ x 8 ಆದಾಗ y ಮೈನಸ್ 1. ಇದರ ಅರ್ಥ ಈ ನಿರ್ದೇಶಾಂಕ 8 ಮೈನಸ್ 1. ಸೊ ನೋಡಿ ವಿದ್ಯಾರ್ಥಿ, ಎಷ್ಟು ಈಸಿ ಆಗಿದೆ ಇಲ್ಲ? ಈ ಪ್ರಕಾರ ಸ್ವಲ್ಪ ಕಾಮನ್ ಸೆನ್ಸ್ ನ ಹಾಗೂ ಫ್ಯೂಚರ್ ಆಫ್ ದ ಸಮ್ ಅಂತ ನಾನು ಅದನ್ನ ಹೇಳ್ತೀನಿ. ಸೊ ಫ್ಯೂಚರ್ ನಲ್ಲಿ ಏನ್ ಆನ್ಸರ್ ಬರಬಹುದು, ಆ ರೀತಿ ಸ್ವಲ್ಪ ಥಿಂಕ್ ಮಾಡಿ ಬೆಲೆಗಳನ್ನು ತೆಗೆದುಕೊಂಡು ಬರೆದ್ರೆ ಇದು ಡೆಫಿನೆಟ್ ಆಗಿ ತಮಗೆ 100% ಮಾರ್ಕ್ಸ್ ಕೊಟ್ಟೆ ಕೊಡುತ್ತೆ. ಇಷ್ಟೆಲ್ಲ ಬಿಡಿಸ್ಕೊಳ್ಳಿಕ್ಕೆ ನಾನೀಗ ಹೆಚ್ಚು ಕಡಿಮೆ 12ರಿಂದ 13 ನಿಮಿಷವನ್ನು ತೆಗೆದುಕೊಂಡ್ಬಿಟ್ಟೆ, ಯಾಕಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು. ಆದ್ರೆ ತಮ್ಮ ಎಕ್ಸಾಮ್ ನಲ್ಲಿ ಇದನ್ನ 3ರಿಂದ 4 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಅಂದಾಗ ತಮ್ಮ 80 ಮಾರ್ಕ್ಸ್ ಅಲ್ಲಿ ಕವರ್ ಆಗುತ್ತೆ. ಇಷ್ಟಕ್ಕೆ ಗ್ರಾಫ್ ಮುಗ್ದಿಲ್ಲ, ಇನ್ನು ಗ್ರಾಫ್ ಅನ್ನು ನಾವು ಡ್ರಾ ಮಾಡಬೇಕು ಗ್ರಾಫ್ ಪೇಪರ್ ನಲ್ಲಿ. ಅದಕ್ಕೆ ಒಂದು 3-4 ನಿಮಿಷ. ಇದರ ಅರ್ಥ ಹೆಚ್ಚು ಕಡಿಮೆ 7ರಿಂದ 8 ನಿಮಿಷದಲ್ಲಿ ಈ ನಕ್ಷೆ ತಮ್ಮದು ಎಕ್ಸಾಮ್ ನಲ್ಲಿ ಕಂಪ್ಲೀಟ್ ಆಗಬೇಕು. ಸೊ ಇನ್ನು ಹೆಚ್ಚು ಕಡಿಮೆ 3 ತಿಂಗಳ ಟೈಮ್ ಇದೆ. ಸೊ ಅದಕ್ಕಾಗಿ ಫಾಸ್ಟ್ ಇದೇ ರೀತಿ ತಾವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 100% ತಮಗೆ ರಿಸಲ್ಟ್ ಬಂದೇ ಬರುತ್ತೆ. ಇದೆಲ್ಲ ವಿದ್ಯಾರ್ಥಿ ಕ್ಯಾಲ್ಕುಲೇಷನ್ ಭಾಗ. ಈಗ ಈ ಬಿಂದುಗಳನ್ನ ನಾವು ನಕ್ಷೆಯಲ್ಲಿ ಗುರುತಿಸಿಕೊಳ್ಳೋಣ, ಬನ್ನಿ. ವಿದ್ಯಾರ್ಥಿಗಳು ಮೊದಲಿಗೆ ಈ ರೀತಿ ತಮ್ಮ ಗ್ರಾಫ್ ಶೀಟ್ ಅನ್ನು ರೆಡಿ ಮಾಡ್ಕೊಂಡ್ಬಿಡಿ. ನೋಡಿ, ಇದು ಎಕ್ಸ್ ಆಕ್ಸಿಸ್. ಈಗಾಗಲೇ ತಮಗೆಲ್ಲ ಯಾವ ರೀತಿ ಗ್ರಾಫ್ ಮಾಡ್ಬೇಕು ಅನ್ನೋ ಐಡಿಯಾ ಇದೆ. ಸೊ y ಆಕ್ಸಿಸ್ ಇಲ್ಲಿದೆ. ನೆಕ್ಸ್ಟ್ ನಾವು ಸ್ಕೇಲ್ ಅನ್ನು ಬರ್ಕೋಬೇಕು. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ಇಕ್ವಲ್ ಟು 1 ಮಾನ, y ಆಕ್ಸಿಸ್ 1 ಸೆಂಟಿಮೀಟರ್ ಇಕ್ವಲ್ ಟು 1 ಮಾನ. ಈಗ ಈ ಗ್ರಾಫ್ ರೆಡಿ ಆದ್ಮೇಲೆ ನಾವಿಲ್ಲಿ ಈ ಬಿಂದುಗಳನ್ನ ಗುರುತಿಸ್ಕೋಬೇಕು. ಓಕೆ, ಮೊದಲನೇ ಒಂದು ಸಮೀಕರಣ ಎಕ್ಸ್ ಮೈನಸ್ 2y ಇಕ್ವಲ್ ಟು 0. ಅದರ ಒಂದು ನಿರ್ದೇಶಾಂಕಗಳು ಸ್ಕ್ರೀನ್ ಮೇಲೆ ನೋಡಬಹುದು. ಮೊದಲನೇ ನಿರ್ದೇಶಾಂಕ ಅದು 4, 2. ಸೊ ಎಕ್ಸ್ 4 y 2. ಸೊ ಇಲ್ಲಿದೆ ನೋಡಿ, ಇದು ಮೊದಲನೆಯ ನಿರ್ದೇಶಾಂಕ. ಇನ್ನು ಎರಡನೇ ನಿರ್ದೇಶಾಂಕ ಇದು ಎಕ್ಸ್ 6 y 3. ಎಕ್ಸ್ 6 y 3 ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ಸೆಕೆಂಡ್ ಕೋಆರ್ಡಿನೇಟ್. ದೆನ್ ಎಕ್ಸ್ 8 y 4. ಎಕ್ಸ್ 8 ಇಲ್ಲಿದೆ, y 4 ಇಲ್ಲಿದೆ ನೋಡಿ. ಸೊ ದಿಸ್ ಈಸ್ ಥರ್ಡ್ ಕೋಆರ್ಡಿನೇಟ್. ಈಗ ಇವು 3 ಬಿಂದುಗಳ ವಿದ್ಯಾರ್ಥಿಗಳೇ, ಇವು ಮೊದಲನೆಯ ಸಮೀಕರಣದ ಒಂದು ನಿರ್ದೇಶಾಂಕಗಳು. ಇವುಗಳ ಮೊದಲಿಗೆ ನಾವು ಸ್ಕೇಲ್ ತೆಗೆದುಕೊಂಡ್ಬಿಟ್ಟು ಇವುಗಳನ್ನ ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ಸರಿಯಾಗಿ ಸರಳ ರೇಖೆಯನ್ನು ಎಳೆಯಿರಿ. ಎಕ್ಸಾಕ್ಟ್ಲಿ ಈ ಬಿಂದುಗಳ ಮುಖಾಂತರವೇ ರೇಖೆಯು ಹಾಯ್ದು ಹೋಗಬೇಕು. ಸೊ ಆ ರೀತಿ ಒಂದು ಸರಳ ರೇಖೆಯನ್ನ ಎಳೆದುಕೊಂಡ್ಬಿಡಿ. ಈಗ ಎರಡನೇ ಒಂದು ಸಮೀಕರಣದ ಬಿಂದುಗಳನ್ನ ಗುರುತಿಸಿಕೊಳ್ಳೋಣ. ಓಕೆ, ಮತ್ತೆ ಎರಡನೇ ಸಮೀಕರಣ ಅದು 3x ಪ್ಲಸ್ 4y ಇಸ್ ಈಕ್ವಲ್ ಟು 20. ಇದರಲ್ಲಿ ಎಕ್ಸ್ ಮೊದಲನೇ ಒಂದು ನಿರ್ದೇಶಾಂಕ ಎಕ್ಸ್ 4 y 2.
x4 y 2. ಸೊ ನೋಡಿ ಅದು ಮತ್ತೆ ಇಲ್ಲಿಯೇ ಬರ್ತಾ ಇದೆ. ನೆಕ್ಸ್ಟ್ x0 x0 ಅಂದಾಗ ಇದು. ನೆಕ್ಸ್ಟ್ y 5 y ನಲ್ಲಿ 5 ಇಲ್ಲಿದೆ ನೋಡಿ, ಇದು ನೋಡಿ. ಸೊ ದಿಸ್ ಈಸ್ x0 y 5. ಇನ್ನು ನೆಕ್ಸ್ಟ್ x8 ಇಲ್ಲಿದೆ ನೋಡಿ, x8 y -1 y -1 ಇಲ್ಲಿದೆ. ಸೊ ಇದು ನಮಗೆ ಬೇಕಾದಂತಹ ನಿರ್ದೇಶಾಂಕ. ಸೊ ನಿರ್ದೇಶಾಂಕ ನಂಬರ್ 1, ನಿರ್ದೇಶಾಂಕ ನಂಬರ್ 2, ನೆಕ್ಸ್ಟ್ ನಿರ್ದೇಶಾಂಕ ನಂಬರ್ 3. ಸೊ 3 ನಮಗೆ ಬಿಂದುಗಳು ದೊರೆತು. ಈಗ ಇವುಗಳನ್ನ ಮತ್ತೆ ನಾವು ಸ್ಕೇಲ್ ಮುಖಾಂತರ ನೋಡೋಣ. ಈಗ ಸೇರಿಸ್ಕೊಂಡ್ಬಿಡೋಣ, ಎಕ್ಸಾಕ್ಟ್ ಆಗಿ ಸೇರಿಸ್ಕೊಂಡ್ಬಿಡಿ. ಓಕೆ, ಈಗ ನೋಡಿ ವಿದ್ಯಾರ್ಥಿಗಳೇ, ಈಗ ಈ ಎರಡು ಸರಳ ರೇಖೆಗಳು ಇಲ್ಲಿ ತಾವು ನೋಡಬಹುದು ಈ ನಿರ್ದೇಶಾಂಕದಲ್ಲಿ ಸೇರ್ತಾ ಇವೆ. ಇದರ ಅರ್ಥ ಇಲ್ಲಿಂದ ನಾವು x ಅಕ್ಷಿಗೆ ಒಂದು ಲಂಬ, y ಅಕ್ಷಿಗೆ ಒಂದು ಲಂಬ ರೇಖೆನ ಎಳೆದುಕೊಂಡ್ಬಿಡೋಣ. ಸೊ x ಅಕ್ಷಿಗೆ ಒಂದು ಲಂಬ, ಅದೇ ರೀತಿ y ಅಕ್ಷಿಗೆ ಒಂದು ಲಂಬ. ತಿಳಿತಲ್ಲ? ಸೊ ಇದು ನೋಡಿ ನಮ್ಮ x ನ ಬೆಲೆ, ಸೊ +4. ಇದು ನೋಡಿ ನಮ್ಮ y ನ ಬೆಲೆ +2. ವಿದ್ಯಾರ್ಥಿಗಳು ಒಂದು ಬಾರಿ ಈ ರೀತಿ ಬೆಲೆಗಳು ದೊರೆತಪ್ಪ ಅಂತಂದ್ರೆ ಇಲ್ಲಿ ತಪ್ಪದೇ ಅದನ್ನ ತಾವು ಮೆನ್ಷನ್ ಮಾಡಲೇಬೇಕು. x +4 ಇದು ಒಂದು ಸೊಲ್ಯೂಷನ್, ಮತ್ತು y ಇಲ್ಲಿ ನೋಡಬಹುದು ಇದು +2. ಸೊ +2. ಸೊ ಇದನ್ನೆಲ್ಲ ಈಗಾಗಲೇ ಎಕ್ಸ್ಪ್ಲೇನ್ ಮಾಡುವಾಗ ಎರಡೂ ಒಂದು ಸಮೀಕರಣಗಳ ಕೆಲವೊಂದು ನಿರ್ದೇಶಾಂಕ ಅಥವಾ ಒಂದು ನಿರ್ದೇಶಾಂಕ ಸೇಮ್ ಬಂತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಸೊ ನಾವು ಟೇಬಲ್ ಅನ್ನ ಮಾಡುವಾಗ ಅಂದ್ರೆ ಕೋಷ್ಟಕ ರಚನೆ ಮಾಡುವಾಗ ತಾವೆಲ್ಲ ನೋಡಿರಬಹುದು ವಿದ್ಯಾರ್ಥಿಗಳು, 4 2 2 ಒಂದು ಸಮೀಕರಣ ಕಾಮನ್ ಆಗಿ ಬಂದಂತ ಒಂದು ಪಾಯಿಂಟ್, ಅದೇ ಅದರ ಆನ್ಸರ್. ಸೊ ಈ ರೀತಿ ತಾವು ಚೆನ್ನಾಗಿ ಈ ಗ್ರಾಫ್ ಅನ್ನ ಬಿಡಿಸ್ಕೋಬೇಕು, ಹಾಗೂ ಇದಕ್ಕೆ ಸಂಬಂಧಪಟ್ಟಂತ 4 ಅಂಕಗಳನ್ನ ತಾವು ತೆಗೆದುಕೊಳ್ಳಲೇಬೇಕು ವಿದ್ಯಾರ್ಥಿಗಳು. ಸೊ ಇದು ಒಂದು ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಸೊ ಇದನ್ನು ಪದೇ ಪದೇ ತಾವು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಇದು ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೊ ಈ ಕ್ವಶನ್ ಇಲ್ಲಿಗೆ ಎಂಡ್ ಆಯ್ತು. ಸೊ ಇಲ್ಲಿವರೆಗೆ ವಿದ್ಯಾರ್ಥಿ ತಾವೆಲ್ಲ ನಕ್ಷೆಯಲ್ಲಿ ಯಾವ ರೀತಿ ಬಿಂದುವನ್ನು ಗುರುತಿಸಬೇಕು ಅಂತ ನೋಡಿದೀರ. ಸೊ ಇಲ್ಲಿ ಸೈಡ್ ನಲ್ಲಿ ನೋಡಬಹುದು ಗ್ರಾಫ್ ಇದೆ, ಇದು ನಮ್ಮ ಕೋಷ್ಟಕದ. ಸೊ ಕೋಷ್ಟಕದ ಪ್ರಕಾರ ಗ್ರಾಫ್ ಅನ್ನು ನೋಡಿ ನಾವು ಆನ್ಸರ್ ಅನ್ನು ಸಹ ಬರದಾಯ್ತು. ಇಲ್ಲಿ ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ, ಈ ರೀತಿ ನಾವು ಬೆಲೆಗಳನ್ನು ತೆಗೆದುಕೊಳ್ತಿರಲ್ಲ, ಸ್ವಲ್ಪ ಗಮನಿಸಿ. ಯಾವ್ದಾದ್ರು ಒಂದು ಬೆಲೆ ಸೇಮ್ ಬಂತಪ್ಪ ಅಂದ್ರೆ ಇದರ ಅರ್ಥ ಯಾವ್ದಾದ್ರು ಒಂದು ನಿರ್ದೇಶಾಂಕ ಎರಡು ಕೋಷ್ಟಗಳಲ್ಲಿ ಸೇಮ್ ಬಂತಪ್ಪ ಅಂದ್ರೆ ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 4 2, ಇಲ್ಲಿ ಸಹ 4 2. ಸೊ ಸೇಮ್ ಬೆಲೆಗಳು ಬಂದವಲ್ಲ, ಸೊ ನಮ್ಮ ಆನ್ಸರ್ನು ಸಹ ಅದೇ ಇದೆ. ಈ ರೀತಿ ತಾವು ಕ್ರಾಸ್ ಚೆಕ್ ಸಹ ಮಾಡ್ಕೋಬಹುದು ವಿದ್ಯಾರ್ಥಿಗಳ. ಇಲ್ಲಪ್ಪ ಅಂದ್ರೆ ಇನ್ನೊಂದು ವಿಧಾನ, ತಮಗೆ ಬಂದಂತ x ಮತ್ತು y ಗಳ ಬೆಲೆಗಳನ್ನ ಈ ಸಮೀಕರಣದಲ್ಲಿ ಆದೇಶಿಸಿ ನೋಡಿ. x ನ ಬೆಲೆ ತುಂಬಿದಾಗ y ನ ಬೆಲೆ ತುಂಬಿದಾಗ, ಫಾರ್ ಎಕ್ಸಾಂಪಲ್ ಇದು ಆನ್ಸರ್ ಆಗಿದೆ. x ಎಂದರೆ 4, ಸೊ 4 ಆಯ್ತು, ಮೈನಸ್ y ಎಂದರೆ 2, ಸೊ 4 - 2 ಗುಣಾಕಾರ 2 4, 4 - 4 0. ಸೊ ನೋಡಿ ಬ್ಯಾಲೆನ್ಸ್ ಆಯ್ತು. ಇಲ್ಲಿ ನೋಡ್ಕೊಳ್ಳಿ, x ಎಂದರೆ 4, 4 ಗುಣಾಕಾರ 3 12, y ಎಂದರೆ ಇದು 2, ಸೊ 2 ಗುಣಾಕಾರ 4 8, 2 + 8 20. ಸೊ ನೋಡಿ ಬ್ಯಾಲೆನ್ಸ್ ಆಯ್ತು. ಬ್ಯಾಲೆನ್ಸ್ ಆಯ್ತಪ್ಪ ಅಂದ್ರೆ ವಿದ್ಯಾರ್ಥಿ 100% ತಿಳ್ಕೊಳ್ಳಿ, ನಿಮ್ಮ ಈ ಒಂದು ಗ್ರಾಫ್ 100% ಕರೆಕ್ಟ್. ಯಾರು ನಿಮಗೂ 4 ಅಂಕದಂತ ಕಡಿಮೆ ಅಂಕ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಒಂದ್ ಬಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ತಿಳಿತಲ್ಲ ವಿದ್ಯಾರ್ಥಿಗಳು ಈ ಗ್ರಾಫ್? ಓಕೆ, ಸೊ ಇದರೊಂದಿಗೆ ನಾನು ಮಾಡೋಣ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಸೊ ಇಂಥ ಬಹಳಷ್ಟು ನಮ್ಮ ಚಾನಲ್ ಬರ್ತಾ ಇರ್ತೀವಿ, ಅದಕ್ಕೆ ಹೇಳ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಯಾರು ನಿಮ್ಮ ಫ್ರೆಂಡ್ಸ್ ಗ್ರಾಫ್ ನಲ್ಲಿ ವೀಕ್ ಇದ್ದಾರೆ ಅಥವಾ ಈ ಸ್ವಂತ ತಮ್ಮ ತಿಳಿದುಕೊಂಡಿಲ್ಲ ಅವ್ರಿಗೆ ಈ ವಿಡಿಯೋಗಳನ್ನ ಸೆಂಡ್ ಮಾಡಿ, ಅವರು ಸಹ ಇದರ ಲಾಭ ಪಡೆಯಲಿ. ಓಕೆ, ಮತ್ತೆ ಭೇಟಿಯಾಗೋಣ 35ನೇ ಪ್ರಶ್ನೆಯೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.